ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನಗೆ ಬಂದಿರೋಂಥ ಒಂದಷ್ಟು ಬ್ಲೌಸ್ ಕಟಿಂಗ್ ಬಗ್ಗೆ ಡೌಟ್ಸ್ಗಳು ಕಮೆಂಟು ಬಂದಿದೆ. ಸೊ ಆ ಕಮೆಂಟ್ಗೆಲ್ಲ ನಾನು ಇವತ್ತು ಬ್ಲೌಸ್ನ ಇಟ್ಟು ಆನ್ಸರ್ನ ಮಾಡ್ತೀನಿ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ. ಸೊ ನಾನು ಆಲ್ರೆಡಿ ರಿಪ್ಲೈನ ಮಾಡಿದ್ದೀನಿ, ಆದರೆ ಕಮೆಂಟ್ಗಳಿಗೆ ನಾನು ಇಲ್ಲಿ ಬ್ಲೌಸ್ ಇಟ್ಟು ನಿಮಗೆ ರಿಪ್ಲೈ ಮಾಡೋದ್ರಿಂದ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ಮೊದಲನೇದು ಕಮೆಂಟ್ ಬಂದು, ಬ್ಲೌಸು ಸೈಡ್ ಸ್ಟಿಚ್ ಹಾಕುವಾಗ ಬ್ಯಾಕ್ ಪಾರ್ಟು ಉದ್ದ ಮತ್ತು ಫ್ರಂಟ್ ಪಾರ್ಟು ಚಿಕ್ಕದಾಗುತ್ತೆ ಯಾಕೆ ಅಂತ ಕೇಳಿದ್ದೀರಲ್ವಾ. ಸೊ ಬ್ಯಾಕ್ ಪಾರ್ಟು ಉದ್ದ ಇದೆಯಂತೆ, ಫ್ರಂಟ್ ಪಾರ್ಟ್ ಬಂದು ಈ ರೀತಿ ಸೈಡ್ ಫಿಟ್ಟಿಂಗ್ದು ಮಾಡುವಾಗ ನೋಡಿ ಈ ರೀತಿ ಸ್ಟ್ರೈಟ್ ಬಂದಿಲ್ಲ. ಯಾಕಂತಂದರೆ ಇದು ಚಿಕ್ಕದಾಗಿದೆ, ಇದು ಉದ್ದ ಬಂದಿದೆ. ಏನಕ್ಕೆ ಆ ರೀತಿ ಆಗಿದೆ ಅಂತಂದರೆ, ನೀವು ಈ ಒಂದು ಏನು ಮಾಡಿರ್ತೀರ ಅಂತಂದರೆ, ಭುಜದಿಂದ ಈ ಬೆಲ್ಟ್ ಪಟ್ಟಿವರೆಗೂ ತಗೊಂಡಿರ್ತೀರಲ್ವ, ಇದನ್ನು ಸ್ವಲ್ಪ ಕರೆಕ್ಟಾಗಿ ಅದು ಅಳತೆ ಬ್ಲೌಸಲ್ಲಿ ಇರೋ ಅಷ್ಟೇ ತಗೊಳ್ಳಿ. ಇದಾದ ನಂತರ ಇನ್ನೊಂದೇನು ಅಂತಂದರೆ, ಈ ಬೆಲ್ಟ್ ಪಟ್ಟಿನ ಕಟಿಂಗ್ ಮಾಡುವಾಗ ಇಲ್ಲಿ ಬೆಲ್ಟ್ ಪಟ್ಟಿನ ನಾವು ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಂಡು ಬರ್ತೀವಿ ಅಲ್ವಾ, ಇಲ್ಲಿ ಏನಾದರೂ ಬೆನ್ನಿನ ಭಾಗಕ್ಕೆ ಈ ರೀತಿ ಹಿಡಿದು ನೋಡಿ. ನಿಮಗೆ ಏನಾದರೂ ಎಕ್ಸ್ಟ್ರಾ ನಾವು ಕಟಿಂಗ್ ಮಾಡುವಾಗ ಏನು ಮಾಡಬೇಕು ಅಂತಂದರೆ, ಇದನ್ನು ಕಟ್ ಮಾಡಿರ್ತೀವಿ ಅಲ್ವಾ, ಬೆನ್ನ ಹತ್ರ ಹಿಡಿದು ನೋಡಬೇಕು. ಅವಾಗೇನಾದರೂ ಬೆನ್ನಿಗಿಂತ ಇದು ತುಂಬ ಚಿಕ್ಕದಿತ್ತು ಅಂತಂದರೆ ಬೆಲ್ಟ್ ಪಟ್ಟಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಈ ಕಡೆ ಸೈಡು ಬೆಲ್ಟ್ ಪಟ್ಟಿ ಜಾಸ್ತಿ ಆಯಿತು ಅಂತಂದರೆ ಏನಾಗುತ್ತೆ, ಆವಾಗ ನಿಮಗೆ ಕರೆಕ್ಟಾಗಿ ಕೂರುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಎರಡೂ ಸೈಡ್ ಕೂಡ ಒಂದೇ ಸಮನಾಗಿ ಕೂರುತ್ತೆ. ಸೊ ಇದಕ್ಕೆ ನಿಮಗೆ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ. ಸೊ ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟ್ ಬ್ಲೌಸ್ ಬಂದು ಹೊಲಿಗೆ ಮಿಷಿನ್ನು ಯಾವ್ದು ತಗೋಬೇಕು ಅಂತ ಅಂದ್ಬಿಟ್ಟು, ಹೊಲಿಗೆ ಮಿಷಿನ್ನು ನೀವು ತಗೊಳ್ಳುವಾಗಲೇ ಈ ರೀತಿ ಮೆರಿಟ್ ಆದರೂ ತಗೊಳ್ಳಿ, ಜಾಕ್ ಬೇಡ ಫಸ್ಟೇ. ಸೊ ಈ ರೀತಿ ಮೆರಿಟು ಇಲ್ಲ ಉಷಾ ಯಾವುದ್ರಲ್ಲಾದ್ರೂ ತಗೊಳ್ಳಿ. ಈ ರೀತಿ ಡಬಲ್ ಬರುತ್ತೆ ನೋಡಿ, ಇದು ದೊಡ್ಡ ಮಿಷಿನ್ ಅಂತ ಅನ್ನುತ್ತೆ. ನೀವು ಚಿಕ್ಕ ಮಿಷಿನ್ ತಗೋಬೇಡಿ, ಈ ರೀತಿ ದೊಡ್ಡ ಮಿಷಿನೇ ತಗೊಳ್ಳಿ. ಯಾಕಂದರೆ ಈ ರೀತಿ ಕ್ಲೋಸ್ ಕೂಡ ಮಾಡ್ಬೋದು, ಇಲ್ಲ ಅಂತಂದರೆ ಈ ರೀತಿ ಓಪನ್ ಕೂಡ ಇಟ್ಕೋಬೋದು. ಈ ರೀತಿದನ್ನೇ ಮಿಷಿನ್ ತಗೊಳ್ಳಿ. ಇದು ಅಂತಂದರೆ ನಿಮಗೆ ಹೈ ಸ್ಪೀಡ್ ಮಿಷಿನ್ ಇರುತ್ತೆ, ಹಾಗೆಯೇ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ ಮಿಷಿನ್ನಲ್ಲಿ. ಅದಕ್ಕೋಸ್ಕರ ನೀವು ಫಸ್ಟ್ ಬಿಗಿನರ್ಸ್ ಆಗಿದ್ದೀರಾ ಅಂತಂದರೂ ಕೂಡ ಯಾವುದೇ ಕಾರಣಕ್ಕೂ ಚಿಕ್ಕ ಮಿಷಿನ್ನ ತಗೊಳ್ಳೋದಕ್ಕೆ ಹೋಗಬೇಡಿ. ಯಾಕಂತಂದರೆ ಅದರಲ್ಲಿ ದಾರ ಕಟ್ಟಾಗೋದು, ಹಾಗೆಯೇ ಸುಮಾರು ಪ್ರಾಬ್ಲಮ್ಗಳು ಬರ್ತಾನೆ ಇರುತ್ತೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಚಿಕ್ಕ ಮಿಷಿನ್ನ ತಗೊಳ್ಳೋಕೆ ಹೋಗಬೇಡಿ. ಬೆಸ್ಟ್ ಅಂತಂದರೆ ಈ ರೀತಿ ದೊಡ್ಡ ಮಿಷಿನ್ನೇ ತೊಗೊಂಡ್ಬೇಡಿ. ಇದರಲ್ಲಿ ಏನಿಲ್ಲ, ನೀವು ಬೇಕು ಅಂತಂದರೆ ದಾರಲ್ಲೂ ಕೂಡ ಸ್ಟಿಚ್ ಮಾಡ್ಕೋಬೋದು, ನೀವಿಲ್ಲ ಅಂತಂದರೆ ಮೋಟರ್ನ ಹಾಕಿಸ್ಕೋಬೋದು. ಯಾವುದೇ ಕಾರಣಕ್ಕೂ ಚಿಕ್ಕ ಮಿಷಿನ್ ಮಾತ್ರ ತಗೊಳ್ಳೇಬೇಡಿ. ಅದಕ್ಕಿಂತ ಇನ್ನೊಂದು 2,000 3,000 ಜಾಸ್ತಿ ಇರುತ್ತೆ, ಇದು ಅಷ್ಟೇ, ಜಾಸ್ತಿ ಏನು ರೇಟ್ ಇರೋದಿಲ್ಲ. ಅದು ಒಂದು 6,000 ರೂಪಾಯಿ ಇದೆ ಅಂತಂದರೆ ಇದು 8,000 9,000 ಅಷ್ಟೇ. ಸೊ ಬೆಸ್ಟ್ ಅಂತಂದರೆ ಈ ಮಿಷಿನ್ ತಗೊಳ್ಳಿ, ನೀವು ಅದನ್ನು ಮಾತ್ರ ತಗೊಳ್ಳೋದಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟ್ ಬಂದು ಲೈನಿಂಗ್ ಹೇಗೆ ಸೆಲೆಕ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಸೊ ಲೈನಿಂಗ್ನ ನೀವು ಅಂಗಡೀಲಿ ನಾರ್ಮಲಾಗಿ ಮೀಟರು ನೀವು 5 ಮೀಟ್ರು 10 ಮೀಟ್ರು ತಗೋತೀರಾ ಅಂತಂದರೆ ಮೀಟರ್ ಬಂದು ನಿಮಗೆ 30 ರೂಪಾಯಿಗೆ ಸಿಗುತ್ತೆ. ನೀವು ಕಡಿಮೆನೇ ತಗೋತೀರಾ, ನೀವು 1 ಮೀಟರು ಅಥವಾ 75 ಸೆಂಟಿಮೀಟರ್ ಆ ಥರ ತಗೋತೀರಾ ಅಂತಂದರೆ ನಿಮಗೆ ಮೀಟರ್ 40 ರೂಪಾಯಿ ನಂಗೆ ತಗೋತಾರೆ ಅವರು. ಯಾಕಂತಂದರೆ 10 ರೂಪಾಯಿನ ಲಾಭ ಇಟ್ಕೊಂಡಿರ್ತಾರೆ. ಸೊ ನಿಮ್ಮ ಕಡೆ ಹೇಗಿದೆ ಅಂತ ಗೊತ್ತಿಲ್ಲ, ನೀವು ನಾರ್ಮಲಾಗಿ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆಲ್ಲ ಅಷ್ಟೇ ಅಮೌಂಟ್ದು ಹಾಕಿ. ಯಾಕಂತಂದರೆ ನಾವು ಬ್ಲೌಸ್ ರೇಟ್ನೂ ಕೂಡ ಕಡಿಮೆ ತೊಗೊಂಡಿರ್ತೀವಿ, ಜಾಸ್ತಿ ಅಮೌಂಟ್ದು ಲೈನಿಂಗ್ ಹಾಕಿದ್ರು ಕೂಡ ಅವರು ನಮಗೆ ಲೈನಿಂಗ್ದು ದುಡ್ಡು ಕೊಡೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಏನು ಮಾಡಿ 30 ರೂಪಾಯಿ 40 ರೂಪಾಯಿದೆ ಕಾಟನ್ ಲೈನಿಂಗೇ ತಗೊಳ್ಳಿ. ಬೇಕು ಅಂತಂದರೆ ನಿಮ್ಮ ಕಡೆ ಪಾಲಿಸ್ಟರ್ ಇದೆ ಅಂದರೆ ಪಾಲಿಸ್ಟರ್ ಇನ್ನೂ ಕಡಿಮೆಗೆ ಸಿಗುತ್ತೆ. ಸೊ ಪಾಲಿಸ್ಟರ್ನೇ ತಗೊಂಡು ಸ್ಟಿಚ್ ಮಾಡ್ಕೋಬೋದು. ನಿಮ್ಮ ಕಡೆ ಯಾವ ರೀತಿ, ನಿಮ್ಮ ಸೈಡ್ ಯಾವ ಕಡೆ ಯಾವ ರೀತಿ ಇರುತ್ತೆ ಆ ರೀತಿ ನೀವು ತಗೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇದಾದಮೇಲೆ ವರ್ಕ್ ಬ್ಲೌಸ್ಗೆ ಅದಕ್ಕೆಲ್ಲ ಏನು ಮಾಡಿ ಅಂತಂದರೆ, ಮೀಟರ್ ಬಂದು ನಿಮಗೆ ವರ್ಕ್ ಬ್ಲೌಸ್ಗೆ 60 ರೂಪಾಯಿ 55 ರೂಪಾಯಿ ಇರುತ್ತೆ, ಆ ರೀತಿ ಹಾಕಿ. ಯಾಕಂತಂದರೆ 1,000 1,500 ಕೊಟ್ಟು ಸ್ಟಿಚ್ ಮಾಡಿಸಿರ್ತಾರೆ ಅಲ್ವಾ. ಸೊ ಅದಕ್ಕೆ ನಾವು ಚೆನ್ನಾಗಿರೋ ಲೈನಿಂಗ್ನ ಹಾಕಿ ಸ್ಟಿಚ್ ಮಾಡ್ಕೊಡ್ಬೇಕು. ಯಾಕಂತಂದರೆ ಅದು ಯಾವಾಗಲೂ ಕೂಡ ಬ್ಲೌಸ್ನ ಇಟ್ಕೋತಾರೆ, ಅದಕ್ಕೋಸ್ಕರ. ಸೊ ಇದಕ್ಕೆ ಈ ಡೌಟ್ಸ್ಗೆ ನಿಮಗೆ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ. ಹಾಗೆಯೇ ದಾರ ಕೂಡ ಹೇಗೆ ತಗೋಬೇಕು ಅಂತ ಅಂದ್ಬಿಟ್ಟು, ಈಗ ನಾರ್ಮಲಾಗಿ ಎಲ್ಲ ಶಾಪ್ಗಳಲ್ಲೂ ಕೂಡ ದಾರ ಚೆನ್ನಾಗೇ ಇಟ್ಟಿರ್ತಾರೆ. ಸೊ ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ, ದಾರ ಎಲ್ಲ ನಾರ್ಮಲ್ ಇರುತ್ತೆ. ನಾನು ಹೇಳಿದೆ ಅಲ್ವಾ, ದಾರ ಏನಕ್ಕೆ ಕಟ್ಟಾಗುತ್ತೆ ಅಂತಂದರೆ, ನಿಮಗೆ ದಾರ ಕಟ್ಟಾಗೋದಕ್ಕೆ ಮೇಯ್ನ್ ರೀಸನ್ ಬಂದು ಚಿಕ್ಕ ಮಿಷಿನ್ನಲ್ಲಿ ಪದೇ ಪದೇ ದಾರ ಕಟ್ಟಾಗ್ತಾನೆ ಇರುತ್ತೆ. ಅದು ಕರೆಕ್ಟಾಗಿ ಆಯಿಲ್ ಹಾಕಿ ಮೇಂಟೈನ್ ಮಾಡ್ತು ಅಂತಂದರೆ ಮಾತ್ರ ಪರವಾಗಿಲ್ಲ, ಇಲ್ಲ ಅಂತಂದರೆ ಕಟ್ಟಾಗುತ್ತೆ. ಸೊ ಈ ರೀತಿ ಮಿಷಿನ್ ಆದರೆ ಯಾವುದೇ ರೀತಿ ದಾರ ಕಟ್ಟಾಗೋದಿಲ್ಲ. ಆದರೆ ಈ ಫ್ಲಿಪ್ಕಾರ್ಟ್ ಮತ್ತು ಮೀಶೋ ಆ ಥರ ಎಲ್ಲ ಆರ್ಡರ್ ಮಾಡಿ ಮಾತ್ರ ದಾರ ತಗೊಳ್ಬೇಡಿ, ಅಲ್ಲಿ ಕ್ವಾಲಿಟಿ ಅಷ್ಟೊಂದೇನು ಚೆನ್ನಾಗಿ ಬರೋದಿಲ್ಲ. ಸೊ ಅಲ್ಲಿ ಮಾತ್ರ ದಾರನ ತಗೊಳ್ಬೇಡಿ. ಹಾಗೆಯೇ ಬಾಡಿ ಮೆಸರ್ಮೆಂಟ್ದು ಬ್ಲೌಸ್ನ ಕಟಿಂಗ್ ಹೇಳ್ಕೊಡಿ ಅಂತ ಹೇಳಿದ್ದೀರಾ. ಸೊ ಅದನ್ನು ಕೂಡ ನಾನು ಟೈಲರಿಂಗ್ ಕ್ಲಾಸ್ದು ವೀಡಿಯೋ ಮಾಡ್ತಾಯಿದ್ದೀನಿ ಅಲ್ವಾ, ಅದರಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ.
ಹೇಗೆ ಬಾಡಿ ಮೆಜರ್ಮೆಂಟ್ ತಗೊಂಡು ಬ್ಲೌಸ್ ಕಟಿಂಗ್ನ ಮಾಡೋದು, ಬಾಡಿ ಮೆಜರ್ಮೆಂಟ್ ಹೇಗೆ ತಗೊಳ್ಳೋದು ಅದನ್ನು ಕೂಡ ನಾನು ನಿಮಗೆ ಟೈಲರಿಂಗ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ. ಇದಾದ ನಂತರ ಮುಂದೆ ಚೆಸ್ಟ್ ಅನ್ನೋದು ಟೈಟ್ ಆಗುತ್ತೆ, ಹಾಗೆಯೇ ಬ್ಯಾಕ್ ರಿಂಕಲ್ಸ್ ಬರುತ್ತೆ ಅನ್ನೋದನ್ನು ಮಾಡಿದ್ದೀರಾ ಅಲ್ವಾ. ಸೊ ಮುಂದೆ ಚೆಸ್ಟ್ ಏನಕ್ಕೆ ಟೈಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತೀನಿ ನೋಡಿ. ಅವ್ರದ್ದು ಕಂಕ್ಳು ಎಷ್ಟಿದೆ ಅಷ್ಟಕ್ಕೇ ನೀವು ಅಳತೆ ತಗೊಂಡು ಕಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಕಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಬಟ್ಟೆ ಅನ್ನೋದು ಇಲ್ಲಿ ಹೋಗುತ್ತೆ ನಮಗೆ. ಅವಾಗ ಏನಾಗುತ್ತೆ ನಿಮಗೆ ಚೆಸ್ಟ್ ಹತ್ರ ಆಟೋಮೆಟಿಕಲಿ ಟೈಟ್ ಆಗುತ್ತೆ. ಅದಕ್ಕೇನು ಮಾಡಿ ಅಂತಂದರೆ ನೀವು ಅವ್ರದ್ದು ಕಂಕ್ಳದ್ದು ಅಳತೆನೇ ತಗೊಂಡ್ಬಿಡಿ. ಆವಾಗ ನಿಮಗೆ ಚೆಸ್ಟ್ ಹತ್ರ ಯಾವುದೇ ಕಾರಣಕ್ಕೂ ಕೂಡ ಟೈಟ್ ಆಗೋದಿಲ್ಲ. ಬ್ಯಾಕಲ್ಲಿ ರಿಂಕಲ್ಸ್ ಬರೋದು ಅದೇ ಕಾರಣಕ್ಕೆ. ನೀವು ಕಂಕ್ಳ ಹತ್ರ ಕರೆಕ್ಟಾಗಿ ತಗೊಂಡಿಲ್ಲ ಅಂತಂದರೆ ಮಾತ್ರ ನಿಮಗೆ ರಿಂಕಲ್ಸು ಕೂಡ ಬರುತ್ತೆ. ಇನ್ನೊಂದು ಏನಂತಂದರೆ ಬ್ಯಾಕಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ಳುವಾಗ 1 ಇಂಚು ಅರ್ಧ ಇಂಚು ಅಂತ ನಾನು ತೋರಿಸಿದ್ದೀನಿ ಅಲ್ವಾ. ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ 1.5 1.25 ಇಂಚು ಶೇಪ್ ತೆಗೆಯೋದಕ್ಕೆ ಕಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ ಬಟ್ಟೆ ಅನ್ನೋದು ಅಲ್ಲಿ ಎಕ್ಸ್ಟ್ರಾ ಉಳ್ಕೊಳ್ಳುತ್ತೆ. ಎಕ್ಸ್ಟ್ರಾ ಉಳ್ಕೊಂಡಾಗ ಏನಾಗುತ್ತೆ ಅದು ನಿಮಗೆ ಆಟೋಮೆಟಿಕಲಿ ಚೆಸ್ಟ್ ಅನ್ನೋದು ಬ್ಯಾಕಲ್ಲಿ ರಿಂಕಲ್ಸ್ ಅನ್ನೋದು ಎಕ್ಸ್ಟ್ರಾ ಬಟ್ಟೆ ಯಾವತ್ತಿದ್ರೂ ಆಚೆ ಬರುತ್ತೆ. ಆವಾಗ ನಿಮಗೆ ಬೊಬ್ಬೆ ಥರ ಕಾಣಿಸುತ್ತೆ, ಅದು ನಿಮಗೆ ರಿಂಕಲ್ಸ್ ಬಂದೇ ಬರುತ್ತೆ. ಸೊ ಇದಕ್ಕೆ ನಾನು ಕಟಿಂಗ್ ಮಾಡುವಾಗಲೇ ಬೇಕಾದರೆ ಇನ್ನೊಂದು ಸಲ ತೋರಿಸ್ತೀನಿ. ಮೇನ್ ರೀಸನ್ ಬಂದು ಕಂಕ್ಳ ಹತ್ರ ಸ್ವಲ್ಪ ಕಡಿಮೆ ಮಾಡಿ. ಕಂಕ್ಳು ಜಾಸ್ತಿ ತಗೊಂಡು ಕಟಿಂಗ್ ಮಾಡ್ಕೋತು ಅಂತಂದ್ರೂ ಕೂಡ ನಿಮಗೆ ಚೆಸ್ಟ್ ಟೈಟ್ ಆಗುತ್ತೆ. ಕಂಕ್ಳ ಹತ್ರ ಇವಾಗ ಒಂದು 6 ಇಂಚ್ ತೊಗೊಂಡಿದ್ದೀರಾ ಅಂತಂದರೆ ಒಂದು 5.5 ಇಂಚು ತಗೊಂಡು ಕಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಯಾವುದೇ ರೀತಿ ರಿಂಕಲ್ಸ್ ಬರೋದಿಲ್ಲ. ಸೊ ಒಂದು ಸಲ ಟ್ರೈ ಮಾಡಿ, ಅದಾದಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಬಂದು 1 ಮೀಟರ್ ಲೈನಿಂಗ್ ತೊಗೊಳ್ಬೇಕಾ ಅಂತಂದ್ಬಿಟ್ಟು. ಸೊ ಎಲ್ಲರಿಗೂ 1 ಮೀಟರ್ ಲೈನಿಂಗ್ ಏನು ಬೇಕಾಗಿಲ್ಲ. 40, 42, 46 ಸೈಜ್ಗೆಲ್ಲ ನೀವು 1 ಮೀಟರ್ ಲೈನಿಂಗ್ ತೊಗೊಳ್ಳಿ. 40 ಒಳಗಡೆ 38, 36, 32 ಸೈಜ್ಗೆಲ್ಲ ನಿಮಗೆ 75-80 ಸೆಂಟಿಮೀಟರ್ ಸಾಕಾಗುತ್ತೆ. ಒಬ್ಬೊಬ್ಬರಿಗೆ ಏನಾಗುತ್ತೆ ಅಂತಂದರೆ ಇದು ಲೆಂತ್ ಜಾಸ್ತಿ ಬೇಕಾಗುತ್ತೆ ಅಲ್ವಾ, ಅವ್ರಿಗೆ ನೀವು ಮಿನಿಮಮ್ ಅಂತಂದರೂ ಕೂಡ 80 ಸೆಂಟಿಮೀಟರ್ ತಗೊಂಡ್ರೆ ಒಂದು 38ಗೆಲ್ಲ ಸಾಕಾಗುತ್ತೆ. 40, 42ಗೆಲ್ಲ ನೀವು ಬೇಕು ಅಂತಂದರೆ 1 ಮೀಟರ್ ತಗೋಬೋದು. ಸೊ ಚೂಡಿದಾರ್ ಕಟಿಂಗ್ ಹೇಳ್ಕೊಡಿ ಅಂತಂದಿದ್ದೀರಾ. ಹಾಗೆಯೇ ಸ್ಯಾರೀಲಿ ಚೂಡಿದಾರ್ ಹೇಗೆ ಕಟ್ ಮಾಡೋದು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾನೆ ಹೋಗ್ತೀನಿ. ಯಾಕಂತಂದರೆ ಒಂದೇ ದಿನ ಎಲ್ಲ ವೀಡಿಯೋನೂ ಕೂಡ ಅಪ್ಲೋಡ್ ಮಾಡೋದಕ್ಕಾಗೋದಿಲ್ಲ ಅಲ್ವಾ. ಸೊ ನಾನು ಹೇಳಿದೆ ಅಲ್ವಾ, ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಬ್ಲೌಸಲ್ಲಿ ಹಾಗೆಯೇ ಡ್ರೆಸ್ಸು ಮತ್ತು ಸೀರೆಯಲ್ಲೂ ಕೂಡ ನೀವು ಹೇಗೆ ರೆಡಿಮೇಡ್ ಥರನೇ ಸ್ಟಿಚ್ ಮಾಡ್ಕೊಳ್ಳೋದು ಅದನ್ನೆಲ್ಲನೂ ಕೂಡ ಪ್ರತಿಯೊಂದನ್ನು ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಸೈಜ್ ವೈಸ್ ಮೆಜರ್ಮೆಂಟ್ ಹೇಳ್ಕೊಟ್ಟು ಅಂದಿದ್ದೀರಾ. ಸೊ ಸೈಜ್ ವೈಸ್ ಮೆಜರ್ಮೆಂಟ್ ಹೇಗೆ ಅಂತಂದರೆ ಅದನ್ನೇ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಯಾಕಂತಂದರೆ ನಿಮಗೆ ಇಲ್ಲಿ ಹೇಳಿದ್ರೆ ನಿಮಗೆ ಅದು ಅರ್ಥ ಆಗೋದಿಲ್ಲ. ಬೋಟ್ ನೆಕ್ಗೆ ಶೋಲ್ಡರ್ ಎಷ್ಟು ತಗೋಬೇಕು, ಹಾಗೆಯೇ ನೆಕ್ ವಿಡ್ತ್ ಎಷ್ಟು ತಗೋಬೇಕು, ಹಾಗೆ ಭುಜ ಎಷ್ಟು ತಗೋಬೇಕು, ಹಾಗೆಯೇ ನಾರ್ಮಲ್ ಬ್ಲೌಸ್ಗೆ ಶೋಲ್ಡರು ಮತ್ತು ನೆಕ್ ವಿಡ್ತು ಅದನ್ನು ಕೂಡ ಒಂದೊಂದಾಗಿ ಚಾರ್ಟ್ ಥರ ಮಾಡಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಬಾಡಿ ಮೆಜರ್ಮೆಂಟ್ ತಗೊಂಡಾಗ ಹೇಗೆ ತಗೊಳ್ಬೇಕು, ಅದನ್ನ ಮೇಲೆ ಡೀಪ್ ನೆಕ್ ಬ್ಲೌಸ್ ಇದ್ದಾಗ ಹೇಗೆ ತಗೋಬೇಕು, ಹಾಗೆಯೇ ನಾರ್ಮಲ್ ಬ್ಲೌಸ್ ಇದ್ದಾಗ ಹೇಗೆ ತಗೋಬೇಕು, ಪ್ರತಿಯೊಂದನ್ನು ಕೂಡ ಒಂದು ಚಾರ್ಟ್ನ ಮಾಡಿ ಇನ್ನು 1 ದಿನ 2 ದಿನದಲ್ಲೆಲ್ಲ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಉಕ್ಸ್ ಕಡೆ ತಗೊಂಡ್ರೆ ಟೈಟ್ ಬರುತ್ತೆ ಅಂದಿದ್ದಾರಲ್ವ. ಉಕ್ಸ್ ಕಡೆ ಆಗಲಿ ಅಥವಾ ಕಾಜಾ ಕಡೆ ಆಗಲಿ ಅದು ಅಲ್ಲಿ ತಗೊಂಡೋದ್ರಿಂದ ಟೈಟ್ ಬರೋದಲ್ಲ. ಸೊ ಇಲ್ಲಿ ನಾವು ಹಾರ್ಮಲ್ನ ಜಾಸ್ತಿ ಕಟ್ ಮಾಡೋದ್ರಿಂದ ಟೈಟ್ ಬರೋದು ಅಷ್ಟೇ. ಉಕ್ಸ್ ಕಡೆ ಆಗಲಿ ಕಾಜಾ ಕಡೆ ಆಗಲಿ ಏನಿದಿಲ್ಲ. ನಾನು ಹೇಳ್ದೆ ಅಲ್ವಾ. ಸೊ ಆರ್ಮಲ್ ಹತ್ರ ತಗೊಂಡಿರೋದನ್ನು ಸ್ವಲ್ಪ ಒಂದು ಅರ್ಧ ಇಂಚು ಮೇಲ್ಗಡೆ ತಗೊಳ್ಳಿ. ಇವಾಗ 6 ಇಂಚ್ ತೊಗೊಂಡಿದ್ದೀರಾ ಅಂತಂದರೆ 5.5 ಇಂಚ್ ತಗೊಳ್ಳಿ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಯಾವುದೇ ರೀತಿ ಮತ್ತು ಕಟ್ಟಿಂಗು ಸ್ಟಿಚಿಂಗ್ ಎರಡೂ ಕೂಡ ಒಂದೇ ವೀಡಿಯೋದಲ್ಲಿ ಹಾಕಿ ಅಂತ ಹೇಳಿದ್ದೀರಾ. ಸೊ ನಾನು ಆದಷ್ಟು ಟ್ರೈ ಮಾಡ್ತೀನಿ ಯಾವುದಾದ್ರೂ ಒಂದು ಬ್ಲೌಸ್ನ ಕಟ್ ಮಾಡಿದಾಗ ಅದನ್ನು ವೀಡಿಯೋನು ಕೂಡ ಹಾಕಬೇಕು ಅಂತ. ಬಟ್ ಏನಾಗುತ್ತೆ ಅಂತಂದರೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ವೀಡಿಯೋ ಎರಡೂ ಸೇರಿಸಿದ್ರೆ 1 ಅವರ್ ಆಗೋಗುತ್ತೆ. ಸೊ ನೀವು 1 ಅವರ್ ವೀಡಿಯೋ ಆದರೂ ಪರವಾಗಿಲ್ಲ, ನಾನು ನೋಡ್ತೀನಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿದ್ರೆ ನಾನು ಖಂಡಿತ ಕಟಿಂಗು ಸ್ಟಿಚಿಂಗು ಎರಡೂ ವೀಡಿಯೋನು ಕೂಡ ಒಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ 1 ಅವರ್ ಯಾರು ನೋಡ್ತಾರೆ ಅಲ್ವಾ, ಅದಕ್ಕೋಸ್ಕರ ಸಪ್ರೇಟ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಆವಾಗ ನಿಮಗೂ ಕೂಡ ಅರ್ಥ ಆಗುತ್ತೆ. ಬಟ್ ಒಂದೇ ವೀಡಿಯೋದಲ್ಲಿ ಹಾಕಿದ್ರೆ ಬೆನಿಫಿಟ್ಸ್ ಏನಿದೆ ಅಂತಂದರೆ ಇನ್ನೊಂದು ವೀಡಿಯೋ ಎಲ್ಲಿದೆ ಅಂತ ಹುಡ್ಕೋ ಅಂಥದ್ದು ತಪ್ಪುತ್ತೆ. ಸೊ ಅದರಲ್ಲಿ ಕಂಟಿನ್ಯೂ ಆಗಿ ನೋಡಿಕೊಂಡು ಕಲ್ತ್ಕೊಳ್ಬೋದು. ಸೊ ನೀವೆಲ್ಲರೂ ಕೂಡ ಕಮೆಂಟ್ ಮಾಡ್ತು ಅಂತಂದರೆ ನಾನು ಒಂದೇ ವೀಡಿಯೋದಲ್ಲಿ ಹಾಕಿ ಅಂತ ಕಮೆಂಟ್ ಮಾಡಿದ್ರಿ ಅಂದರೆ ಸೊ ಹಾಕ್ತೀನಿ. ಇದಿಷ್ಟು ನನಗೆ ಬಂದಿರೋಂಥ ಕಮೆಂಟ್ಗೆ ಆನ್ಸರ್ ಮಾಡಿದ್ದೀನಿ. ಸೊ ನಾನು ಕಮೆಂಟಲ್ಲೂ ಕೂಡ ಆನ್ಸರ್ ಮಾಡಿದ್ದೀನಿ, ಹಾಗೆಯೇ ಇಲ್ಲೂ ಕೂಡ ನಿಮಗೆ ಅರ್ಥ ಆಗೋ ರೀತಿ ಆನ್ಸರ್ ಮಾಡಿದ್ದೀನಿ. ಸೊ ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ಕೂಡ ಬ್ಲೌಸ್ ಬಗ್ಗೆ ಆಗಲಿ ಡ್ರೆಸ್ ಬಗ್ಗೆ ಆಗಲಿ ಹಾಗೆಯೇ ಯಾವುದೇ ರೀತಿ ಡ್ರೆಸ್ಸು ಬ್ಲೌಸು ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ವೀಡಿಯೋದಲ್ಲಿ ಹಾಗೆಯೇ ಕಟಿಂಗ್ ಮಾಡುವಾಗಲೂ ಕೂಡ ಆನ್ಸರ್ನ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.